ನೋಡಿ ನಮ್ಮ ವಂಶಸ್ಥರನ್ನ ಈಗ ನಾನು ಕರೀತೇನೆ. ನೋಡಿ ನಮ್ಮ ವಂಶಸ್ಥರು ಪೂರ್ವಜರ ಎಲ್ಲ ಪಳೆಯುಳಿಕೆ ಎಲ್ಲ ಇಲ್ಲಿ ಸಿಗ್ತಾ ಇದ್ದಾರೆ. ಛತ್ರದಲ್ಲಿ ಇದು ನಾನು ಸುಬ್ರಹ್ಮಣ್ಯ, ಸಂಪತ್, ಶಂಕರ, ರಾಜಶೇಖರ. ಇಂಕಿತ್ತು ಇಲ್ಲ ನಮ್ಮ ನೆರ್ಪೇರು ವಾ ಪಣಿಕ್ ಬಡ್ಸುದೇ ಪೂತಿನಿಂದ. ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಇವತ್ತು ನಾನು ಸ್ನೇಹಿತರ ಜೊತೆ ಸೇರಿಕೊಂಡು ಬಹುಕಾಲದ ಕೊಡಚಾದ್ರಿ ಬೆಟ್ಟ ಅಥವಾ ಗಟ್ಟಿ ನಿರ್ಧಾರ ಮಾಡಿ ಹೊರಟೇ ಬಿಟ್ಟೆ. ಎಲ್ಲರೂ ಕಾರಲ್ಲಿ ಹೋಗಬೇಕಾದ್ರೆ ಚೂರು ಡಿಫ್ರೆಂಟ್ ಇರಲಿ ಅಂತ ನಾವು ರಿಕ್ಷಾದಲ್ಲಿ ಹೊರಟ್ವಿ. ಅದು ಶೆಕೆ ಬೇರೆ, ಫುಲ್ ಓಪನ್ ಎಸಿಲಿ ಮಜಾ ಮಾಡಿಕೊಂಡು ಹೊರಟ್ವಿ. ಕೊಲ್ಲೂರು ತಲುಪಿದ ಮೇಲೆ ನನ್ನ ಸ್ನೇಹಿತರ ಮನೆಯಲ್ಲಿ ಚಾ ತಿಂಡಿ ಮುಗಿಸಿ ಅವರ ಜೀಪಿನಲ್ಲಿ ನಮ್ಮ ಪಯಣ ಶುರುವಾಯಿತು. ಕೊಡಚಾದ್ರಿ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿರುವ ಸುಂದರ ಪರ್ವತ ಶಿಖರವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸರಿಸುಮಾರು 1343 ಮೀಟರ್ ಎತ್ತರದಲ್ಲಿದೆ. ಕೊಡಚಾದ್ರಿಗೆ ಹೋಗುವ ದಾರಿಯಲ್ಲಿ ವಾಹನಗಳನ್ನು ನಿಧಾನವಾಗಿ ಓಡಿಸಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ ಕಾಡು ಪ್ರಾಣಿಗಳು ಒಮ್ಮೆಲೆ ಬರುವ ಸಾಧ್ಯತೆ ಇದೆ ಅಥವಾ ಅಪಘಾತ ಆಗುವ ಸಂದರ್ಭಗಳು ಸಹ ಎದುರಾಗುತ್ತದೆ. ಈ ಕೊಡಚಾದ್ರಿ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ಹೃದಯ ಭಾಗದಲ್ಲಿದೆ. ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗವಾಗಿದೆ. ಗಾಡಿಯ ಮನಸ್ಸಿನ ಒಳಗೆ ಶಿಖರದ ತುತ್ತ ತುದಿಯಲ್ಲಿ ಸರ್ವಜ್ಞ ಪೀಠವಿದೆ. ಇಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿದ್ದರಂತೆ. ನೋಡಿ ಇದೇ ನೋಡಿ ಮಂತ್ರಾಲಯ. ಬನ್ನಿ. ನೋಡ್ತೀರಿ ಶಂಕರ ಇವನೇ ನಮ್ದು ಭಯಂಕರ. ಆಡಿದ ಆಟಗಳೆಷ್ಟು. ನಿಟ್ಟೂರು ಕೊಡಚಾದ್ರಿಯ ಬೇಸ್ ಕ್ಯಾಂಪ್ ಆಗಿದೆ. ಚಾರಣ ಮಾರ್ಗವು 10-12 ಕಿಲೋಮೀಟರ್ ದೂರವಿದೆ. ಟ್ರೆಕ್ಕಿಂಗ್ ಇಷ್ಟಪಡದವರು ಕೊಡಚಾದ್ರಿಯವರೆಗೆ ಬೇಸ್ ಕ್ಯಾಂಪ್ಗಳಿಂದ ಜೀಪನ್ನು ಬಾಡಿಗೆ ಪಡೆಯಬಹುದು. ನಮ್ಮ ಧೈರ್ಯದ ಕಣ್ಮಣಿಲಿ ರಾಜಶೇಖರ್ ಅವರಿದ್ದಾರೆ. ಅವರಿದ್ದಲ್ಲಿ ಎಲ್ಲಿ ಹೋಗ್ಬಹುದು ನಾವು? ಎಲ್ಲವ ಬಂದಿದ್ದಾನೆ ಬಿಡದಿ ಶಂಕರ. ಮತ್ತು ಅಲ್ಲೊಬ್ಬರಿದ್ದಾರೆ ನಮ್ಮ ಸೋಮಾರ್ಪೇಟೆ ಓನರ್ ಎಸ್ಟೇಟ್ ಅದ್ದು. ಅಂತಿಂತ ನಾವು ಕೊಡಚಾದ್ರಿಯಲ್ಲಿದ್ದೇವೆ. ನೋಡ್ಕೊಳ್ಳಿ, ಇಲ್ಲಿ ಫುಲ್ ಮಂಜು ಬರ್ತಾ ಇದೆ. ದಟ್ಟ ಕಾಡಿನ ನಡುವೆ ಇರುವಂತಹ ಇಡ್ಲುಮನೆ ಜಲಪಾತ ಚಾರಣಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಕೊಡಚಾದ್ರಿಯು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹಿನ್ನೆಲೆಯಾಗಿ ನಿಂತಿದೆ. ಕೊಡಚಾದ್ರಿಯಲ್ಲಿರುವ ಚಿತ್ರಮೂಲ ಎಂಬ ಜಾಗ ಪವಿತ್ರ ಸೌಪರ್ಣಿಕ ನದಿಯ ಉಗಮ ಸ್ಥಳವಾಗಿದೆ. ಇಲ್ಲಿ ಹಲವಾರು ಜಾತಿಯ ಸಸ್ಯಗಳಿವೆ. ಸ್ಪೆಷಾಲಿಟಿ ನೋಡಿ, ಇಲ್ಲಿ ಹುಲ್ಲುಗಾವಲು. ಅಂತೂ ಇಂತೂ ಕೊಡಚಾದ್ರಿಯ ಸೆಕೆಂಡ್ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೇವೆ. ನೋಡಿ ಇರ್ಬೋದು ನೀವು, ಅದ್ಭುತವಾದ ವ್ಯೂ ಪಾಯಿಂಟ್ ನೋಡಿ, ಮಿಸ್ ಮಾಡ್ಕೊಳ್ಳೇಬಾರ್ದು ನಾವು. ಇದ್ದೇನೆ ಅಂತಿಂತು ಶಂಕರ ಪೀಠಕ್ಕೆ ಹತ್ತಾ ಇದ್ದೇವೆ. ಶಂಕರ ಪೀಠಕ್ಕೆ ಶಂಕರಣ್ಣನ ಜೊತೆ ಹತ್ತಾ ಇದ್ದೇನೆ ನಾನು. ಶಂಕರಣ್ಣ ಎಲ್ಲಿ?
ಏನೊಂದು ಬೋಡಿತ್ತು ಮಾರೆ ಗೆಳೆಯರೇ ನೋಡಿ, ನಾವು ಶಂಕರ್ ಪೀಠಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ದಾರಿ ಗೊತ್ತಾಗ್ತಾ ಇಲ್ಲ. ದಾರಿ ಯಾವುದಂತ ಹುಡುಕ್ಬೇಕು. ರಪಕ್ ಅಂತ ಮೋಡ ಬರುತ್ತೆ, ರಪಕ್ ಅಂತ ಹೋಗುತ್ತೆ. ಒಮ್ಮೊಮ್ಮೆ ಮಳೆ ಇಬ್ಬನಿ ಬೀಳುತ್ತೆ, ಶೀತ ಆಗುತ್ತೆ ಅಂತ ಭಯ ಆಗುತ್ತೆ. ನೋಡುವ. ಕ್ಯಾಮರಕ್ಕೆ ಮಂಜು ಬಿದ್ದು ವಿಡಿಯೋ ಮಬ್ಬಾದರೆ ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳಿ. ഞങ്ങൾക്ക് 45 മിനിറ്റ് 1.5 മണിക്കൂർ. ಇಲ್ಲಿ ದಾರಿ ಸ್ವಲ್ಪ ಇಕ್ಕಟ್ಟಾಗಿದೆ, ಬಾರಿ ರಿಸ್ಕ್ ಮಾರೆ, ಭಾರಿ ರಿಸ್ಕ್ ಆಗಿದೆ. ಸ್ವಲ್ಪ ಆಯತ ಅಷ್ಟಿದ್ರೆ ಕೆಳಗೆ ನೋಡಿ, ಇಂಥ ದುರ್ಗಮ ದಾರಿಯಲ್ಲಿ 20 മിനിറ്റ് നടക്കാണ് ഇനി ഇറാറ്. എങ്കിലും നടക്കാണ് കാർ ಗಂಟು ಬೇನಾಂಡ್ ತೂಕ ಹೋಯ್. ಅಯ್ಯೋ ದೇವ್ ಗೈಸ್ ನೋಡಿ, ನಾವು ಅನ್ಕೊಂಡದ್ದು ಇದು ರಪ್ಪೋಗಿ ರಪ್ಪ ಬರ್ಬೋದಂತ. ಇದು 3ನೇ ಪಾಯಿಂಟ್ ಆದ ನಂತರ ನಡ್ಕೊಳ್ಳಿಕ್ಕೆ ಸ್ವಲ್ಪ ಉಂಟ ಮಾರೆ. ನಾನು ಅನ್ಕೊಂಡಿದ್ದೀಗ ಹೋಗಿ ಖುಷಿ ಆಂಡ್ ಅಂತ ಹೇಳುವಂತ. ಇದು ಸಾಕಾಣು ಮಾರೆ. ಶಂಕರಾಚಾರ್ಯರು ಎಣಿಸ್ತಾ ಇದ್ದೇನೆ. ಸುಮಾರು ಮಾತಾಡುವಂತ ಆಗ್ತಾ ಉಂಟು, ಆಗ್ತಾಯಿಲ್ಲ, ಜಗೆ ಬರ್ತಾ ಇದೆ. ನಮ್ಮ ಇನ್ನು ಇಲ್ಲ ಪೋನ ಕತ್ತಲೆ ಅಪ್ಪ ನಾನು ಹಾಯ್ ಹಾಯ್ ಶಿವಗಾಮಿನಿ. ಹಾಯ್ ಬಾಯ್ 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 ಬಾಯ್. See you. Hi. ಟಾಟಾ 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 ಎಂಕಲ್ಲ ಶಂಕರ ನಾನು ಒಂಜಿ ಅಪಿನಿಜಿ ಏನ ಮಂಡ ಮೂಲು ಪ್ರಾಯದಗುಲು ಒಂಜಿ ಅರ್ಂಜೋಲ್ ಪೂರ ಪೋಂಡ ಎದ್ದು ರೊಂಡು ಕೇನುಜಿ ಕಾಲಿ ಪೊರ್ಬೊರ್ಲದ ಪೊಣ್ಣು ಪೋಂದು ಪನಗ ಎವಳೆ ದೂರು ಹಿಂದಿಡು ಕೂಡ ತಮಿಳ್ಡು ಕನ್ನಡ ಮಾತಾಗೇನುವೆ ಒಂದಾಣ ಅವು ಹೆಂಗ ಕರೆಕ್ಟ ಸರ್ ಅಂದುಲೆ ಡೀಸೆಂಟ್ ಬರಂದುಲ್ಲೆ. 2 minutes ರೆಡ್ ಹ್ಯಾಂಡ್ ಅದು ಮನೆ ತುಲೆ ಇಂಚಿತ್ತ ಬರೋ ಪಾಸ್ ಆಗಿ ಉಂಟಲ್ಲ ಎಕ್ಸ್ಪ್ರೆಸ್ ಬಸ್ಗಳು ಉಂತ ಅದಕ್ಕೇನಿವೆ ಅವೇ ಲೋಕಲ್ ಬಸ್ ಪೂರ ಬತ್ತಿಂದ ಗೌರ್ಮೆಂಟ್ ಬಸ್ ಅವೇನು ಉಂತಾವುಜಿ ಒಂದು ಪ್ರಾಯದವ್ರು ಬಂದಿಲ್ಲ ಅರಳೆ ಮೀನ್ಕೇನೆ. ತುಲೆ ತುಲೆ ಇದೆಷ್ಟುಂಟು ಈ ಲೆವೆಲಿಂದ ಮಕ್ಕಳಕ್ಕೇನು ಎಷ್ಟು ದೂರ ಉಂಟು ಇನ್ನೆವಳ ದೂರ ಅರ್ಧ ಗಂಟೆ ತುಳು ತಗೊಳ್ಳಿ ನಿಗುಲ್ಲ ಯಾವ ಮಲಯಾಳಂ ತಗೊಂಡು ಮಲಯಾಳಂ ಪಾತಿರೋ ಇರ್ತಾರೆ ಮರ ಯಾ ನಂಚೆ ಪಾತಿರ್ಲಿ ನಿಗಲ ಊರು ಎಂಕಲ್ ಉಡುಪಿ ಮಂಗೆ ಅಲ್ಪ ಬೋದು ಮಂಗೆ ಮರ കുറച്ച് പന്ന് ഞാൻ മെന്ന മലയാളം നിങ്ങൾക്ക് പാടുതേര് പെട്ടി. ಪ್ರಕೃತಿಯ ನೋಟವನ್ನು ನೋಡ್ತಾ ಇದ್ದಾಗೆ ಎಷ್ಟೇ ದೊಡ್ಡ ಕಲ್ಲೆದೆಯ ಕ್ಷತ್ರಿಯನಿದ್ದರೂ ಕೂಡ ಆತನ ಎದೆ ಕರಗಿ ಮೃದು ಸ್ವಭಾವದ ಸ್ವಾಮಿ ಅಂತಾಗುವುದು ಖಂಡಿತ. ಸಹ್ಯಾದ್ರಿಯ ಈ ಭಾಗದಲ್ಲಿ ಇರುವ 3 ಪರ್ವತ ಶಿಖರವನ್ನು ಬರೀ ಕಾಲ್ನಡಿಗೆಯಲ್ಲೇ ಏರಿದ ಕಾರಂತರು ಹೇಳುತ್ತಾರೆ. ಕುದುರೆಮುಖ ಶಿಖರವು ಅತ್ಯಂತ ದೂರದ ಚಾರಣ, ಕುಮಾರ ಪರ್ವತವು ತುಂಬ ಕಠಿಣವೆನಿಸುವ ದಾರಿ ಮತ್ತು ಕೊಡಚಾದ್ರಿಯು ಇವೆಲ್ಲಕ್ಕಿಂತಲೂ ಚಂದದ ತಾಣವಾಗಿದೆ ಅಂತ ಹೇಳುತ್ತಾರೆ.
ಸೌಂದರ್ಯ ನೋಡದಿದ್ರೆ ಪ್ರಕೃತಿಯ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಮತ್ತೆ ಸುಂದರವಾದಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಟೈಮ್ ಬೇರೆ ಆಗ್ತಾ ಇದೆ. ಏನು ಮಾಡೋದು ನೋಡಿ ಮತ್ತೆ ಹಾಂ ಆ ಕಡೆಯಿಂದ ಬರ್ತಾ ಇದೆ. ಸುಂದರವಾದಂಥ ದೃಶ್ಯ. ಇದು ನಮ್ಮ ಊರ್ದಾಗುಲ್ಲ. ಹಾಯ್ ದೃಶ್ಯಗಳನ್ನು ಹಾಯ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಹಾಯ್ ಮಾಡಿ, ಹಾಯ್ ಮಾಡೋಕ್ಕೆ ಹಾಯ್ ಮರಿಬೇಡಿ. ಹಾಯ್ ಹಾಯ್ ಬಾಯ್ ಬಾಯ್. ಹಾಯ್ 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 ಮಂಗೆಲ್ಲ ಇತ್ಲಕ್ಕನೆ. ಹಿಂಗೆ ಜೀಪುಡಿ ಕುಲ್ಲರ ಕಿರಿ ಕಿರಿ ಅಪ್ಪಿನಿ Sırbe haço ço basın ses ola. Çubu hote çaço. Piço do naço tümika çaço biza. Ay. Hi. ಹಾಯ್. Hi. Hi. Bye. 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 ಮಲೆಕ್ಕ 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 ಸಬರಿ ಮಲೆಕ್ಕ. ಪ್ರತಿ ವರ್ಷ ನಾವು ಫಿಟ್ನೆಸ್ ಟೆಸ್ಟ್ ಮಾಡ್ತೇವೆ. ಹಾಂ, ಈಗಿನ ಗುಡ್ಡಗಾಡಿನ ಓಟದಲ್ಲಿ ಪ್ರತಿ ವರ್ಷ ಸಹ ನಮ್ಮ ಕರಾಟೆ ಸರ್ ಫುಲ್ ಫಿಟ್ಟಾಗಿ ನಮ್ಮೊಂದಿಗೆ ಇರ್ತಾರೆ ನೋಡಿ, ಎಷ್ಟೇ ಕಷ್ಟ ಆಗಲಿ. ತುಲೆ ಅಂಚ ಲುಂಗಿ ಪಾಡಂಬೋಡು ಲುಂಗಿ ಪಾಡಂಬೋಂಡಲ್ಲ ಆಯ್ಕಾಪನಂತೆ ಗಾಳಿ ಬೀಜನಾಗ ತಂಪದ ರಪ 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 ನಂಗೆ ಪೋರೆ ಅಪ್ಪ. ಕರೆಕ್ಟ್ ನೋಡ್ತಾರೆ ಅಲ್ಲಿ ರಾಜಮಂಡ್ರಿಯ ರಾಜಶೇಖರ್ ಅವರು ಬರ್ತಾ ಇದ್ದಾರೆ. ಸುಮಾರು ಬೆಟ್ಟ ಹತ್ತಿದ್ವಿ, ಹತ್ತಿ ಅವರಿಗೆ ಸುಸ್ತಾದಂತೆ ಕಾಣ್ತಾ ಇಲ್ಲ. ಅವ್ರು ಬರಬೇಕಾದ್ರೆ ಅಲ್ಲಿ ತಂಡ ಪಾನಿತ್ತು, ಅದನ್ನು ಕುಡ್ಕೊಂಡು ಬಂದರು, ಫುಲ್ ಚಾರ್ಜ್. ಹಾಂ, ಈಗ ನಮ್ಮ ಶಂಕರಣ್ಣ ಇದ್ದಾನೆ ಇಲ್ಲಿ. ಶಂಕರಣ್ಣ ಸಹ ಕುಡಿತಾ ಇದ್ದಾನೆ ನೋಡಿ, ಬೇರೆ ತಪ್ಪು ತಿಳ್ಕೊಳ್ಬೇಡಿ. ಪರ್ವತಾಧೀಶ್ವರಿ ಅಂತ ದೇವಿಯ ಹೆಸರು. 1ನೇ ಯುಗದಲ್ಲಿ ಸಪ್ತ ಋಷಿಗಳು ಪ್ರತಿಷ್ಠೆ ಮಾಡ್ತಾರೆ. 2ನೇ ಯುಗದಲ್ಲಿ ಪರ್ವತ ಇಲ್ಲಿ ಬರುತ್ತೆ. 3ನೇ ಯುಗದಲ್ಲಿ ಮುಖಾಸುರನ ವಧೆಗೋಸ್ಕರ ಕೋಲ ಮಹರ್ಷಿಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವಿ ಅಭಯ ಕೊಟ್ಟು ಕೊಲ್ಲೂರಿಗೆ ಹೋಗಿ ಕೊಲ್ಲೂರಿನಲ್ಲಿ ಚಕ್ರದಿಂದ ಮುಖಾಸುರನ ವಧೆ ಆಗುತ್ತೆ. ಹಾಗೆ ಮುಖಾಸುರ ಮರ್ದಿನಿ ಮೂಕಾಂಬ ಅಂತ ಕೊಲ್ಲೂರಿನಲ್ಲಿ ಆಯಿತು. ಮತ್ತು ಕಲಿಯುಗದಲ್ಲಿ ಶಂಕರಾಚಾರ್ಯರು ಬಂದು ಇಲ್ಲಿ ತಪಸ್ಸು ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಇಲ್ಲಿ ಕಂಡ ರೂಪವನ್ನು ಕೊಲ್ಲೂರಿನಲ್ಲಿ ವಿಗ್ರಹ ಪ್ರತಿಷ್ಠೆ ಮಾಡ್ತಾರೆ. ಹೀಗೆ 4 ಯುಗದ ಇತಿಹಾಸ ಇದೆ. ಗಣಪತಿ, ಈಶ್ವರ ಮತ್ತು ತಾಯಿ ಮುಖಾಂಬಿಕಾ ಮೂಲ ಸ್ವರೂಪ ಅಂತ. ಥ್ಯಾಂಕ್ ಯು ಸರ್. ಹುಲಿಬಾಯಿ, ಹುಲಿಗಳಿಗೆ ನೀರು ಬಿಡಲಿಕ್ಕೆ ಮಾಡಿದಂಥ ಒಂದು ಜಾಗ ನೋಡಿ. ಹುಲಿಬಾಯಿ ಲೋಕದಲ್ಲಿ ಪ್ರಥಮ ವ್ಯಕ್ತಿ ಈ ಟರ್ನಲ್ಲಿ ನಿದ್ದೆ ಮಾಡುವ ನಿದ್ದೆ ಬರುವ ವ್ಯಕ್ತಿ ಅಂದ್ರೆ ಇವರೇ.